ಬಸವ ಜಯಂತಿಯ ಅಂಗವಾಗಿ ಬೆಳಗಾವಿಯಲ್ಲಿ ಇವತ್ತು ಎಲ್ಲ ಲಿಂಗಾಯತ ಪರ ಸಂಘಟನೆಗಳು ಬೈಕ್ ರ್ಯಾಲಿ ಹಮ್ಮಿಕೊಂಡು ಬರುವ ಮುಖ್ಯ ಉದ್ದೇಶ ಬಸವಣ್ಣವರ ತತ್ವಗಳು ಮನೆಗಳಿಗೆ ಮುಟ್ಟಬೇಕನ್ನೋ ಉದ್ದೇಶ. ಬಸವಣ್ಣವರು ಹೇಳಿದಂತ ಕಾಯಕ ದಾಸೋಹ ಸಮಾನತೆ ನೈತಿಕ ವಿಚಾರಗಳು ಪ್ರತಿಯೊಬ್ಬರು ಜೀವನ ಅಳವಡಿಸಿಕೊಳ್ಳಬೇಕು. ಬಸವಾದಿ ಪ್ರಮುಖರು ಹೇಳಿದ ವಚನಗಳನ್ನ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅವು ಅಳಿಸಿಕೊಂಡಾಗ ಸುಖ ಶಾಂತಿ ಸಮೃದ್ಧಿ ಸಾಧ್ಯ ಇದೆ. ಎಲ್ಲರೂ ಭಾವೈಕ್ಯತೆಯನ್ನು ಬೆಳೆಯಬೇಕು, ಎಲ್ಲರೂ ಒಂದಾಗಬೇಕು. ನಾವೆಲ್ಲವರ ವಿಶ್ವ ಕುಟುಂಬವನ್ನು ಒಂದು ಅನ್ನುವಂತ ಭಾವನೆಯನ್ನ ವ್ಯಕ್ತಗೊಳಿಸುವುದಕ್ಕಾಗಿ ಇವತ್ತು ಬೈಕ್ ರ್ಯಾಲಿಯನ್ನ ಎಲ್ಲ ಲಿಂಗಾಯತ ಸಂಘಟನೆಗಳು ಇವತ್ತು ಕೈಗೊಂಡಿದ್ದಾರೆ. ಇದರಲ್ಲಿ ಇವತ್ತು ಸಾವಿರಾರು ಯುವಕರು ಭಾಗವಹಿಸಿರುವುದು ಬಹಳ ಸಂತೋಷ. ಇದರಿಂದ ಬಸವಾದಿ ಪ್ರಮುಖರ ತತ್ವ ಸಿದ್ಧಾಂತಗಳು ಎಲ್ಲ ಕಡೆಗೂ ಪ್ರಚಾರ ಪ್ರಸಾರ ಆಗಲಿ ಅಂತೂ ಈ ಸಂದರ್ಭದಲ್ಲಿ ಬಸವ ಜಯಂತಿ ಶುಭಾಶಯಗಳನ್ನ ಎಲ್ಲರಿಗೂ ಹೇಳಿ ಬಯಸ್ತಾ ಇದ್ದೀನಿ. ಇಲ್ಲ, ಬಸವಣ್ಣವರು ಎಲ್ಲರೂ ಬೇಕಾಗಿದ್ದಾರೆ. ಬಸವಣ್ಣವರಿಗೆ ಜಾತಿ ಮತ ಪಂಥ ಭಾಷೆ ಯಾವುದೂ ಇಲ್ಲ. ಬಸವ ತತ್ವಗಳನ್ನ ಯಾರು ಒಪ್ಪಿಕೊಳ್ತಾರೆ ಅವರು ಎಲ್ಲರೂ ಕೂಡ ಲಿಂಗಾಯತರು. ಹೀಗಾಗಿ ಬಸವಣ್ಣವರಲ್ಲಿ ಜಾತಿ ಅನ್ನೋದಿಲ್ಲ. ಜಾತಿ ನಿರ್ಮೂಲನೆ ಮಾಡೋದಕ್ಕಾಗಿನೇ ಬಸವಣ್ಣವರು ಅನುಭವ ಮಠವು ಸ್ಥಾಪನೆ ಮಾಡಿ ಎಲ್ಲ ಶರಣರನ್ನ ಒಂದರಿಗೂಡಿಸುವಂತ ಕೆಲಸ ಮಾಡಿದ್ರು. ಅದೇ ತತ್ವ ಸಿದ್ಧಾಂತಗಳನ್ನ ಇವತ್ತು ಎಲ್ಲರೂ ಮಾಡ್ತಾ ಇದ್ದೀವಿ. ಈ ರ್ಯಾಲಿಯಲ್ಲಿ ಜಾತಿ ಮತ ಪಂಥ ಭಾಷೆ ಏನಿದೆ ಎಲ್ಲ ಬಾಂಧವರು ಇವತ್ತು ಸಹೋದರರು ಭಾಗವಹಿಸುತ್ತಿರುವುದು ಬಹಳ ಸಂತೋಷ ವಿಷಯ. ಈ ಕಾರ್ಯ ಯಶಸ್ವಿ ಆಗಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸುತ್ತಿದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ಬಸವೇಶ್ವರ ಜಯಂತಿ ಉತ್ಸವದ ಅಂಗವಾಗಿ ಎಲ್ಲ ವಿವಿಧ ಸಂಘಟನೆಗಳು ಕೂಡಿ ಬೆಳಗಾವಿಯಲ್ಲಿ ಇವತ್ತು ನಾವು ಅದ್ಧೂರಿಯಾಗಿ ಬೈಕ್ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. ಸಮಾನತೆಗಾಗಿ ಬೈಕ್ ರ್ಯಾಲಿ ಅನ್ನೋ ಒಂದು ಪದದಿಂದ ನಾವು ಇವತ್ತು ಈ ಬಸವೇಶ್ವರ ಸರ್ಕಲ್ದಿಂದ ನಾವು ಬೈಕ್ ರ್ಯಾಲಿಯನ್ನು ಪ್ರಾರಂಭಿದ್ದೀವಿ. ಪೂಜ್ಯ ಗುರುಸಿದ್ಧ ಮಹಾಸ್ವಾಮಿಗಳ ಹಸ್ತದಿಂದ ಈ ರ್ಯಾಲಿ ಉದ್ಘಾಟನೆ ಆಯಿತು. ಸಾವಿರಾರು ಜನ ನಮ್ಮ ಸಮಾಜ ಬಾಂಧವರು ಕೈಜೋಡಿಸಿದ್ದಾರೆ. ಬಸವಣ್ಣನವರ ಕೀರ್ತಿ ದೇಶದಾದ್ಯಂತ ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ಹಬ್ಬಿದೆ. ಈ ಒಂದು ಸಮಾನತೆಗಾಗಿ ಬೇರೆ ದೇಶದವರು ನಮ್ಮ ಬಸವಣ್ಣನ ಅನುಯಾಯಿಗಳಾಗ್ತಾ ಇದ್ದಾರೆ. ನಮ್ಮ ಈ ಬೆಳಗಾವಿಯ ಜನತೆಗೆ ಇನ್ನೂ ಹೆಚ್ಚಿನ ಸಮಾನತೆಯ ಅರಿವನ್ನು ಮೂಡಿಸುವ ಒಂದು ದೃಷ್ಟಿಯಿಂದ ನಾವು ಈ ರ್ಯಾಲಿಯನ್ನು ಇವತ್ತು ಎಲ್ಲ ವೀರಶೈವ ಲಿಂಗಾಯತ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳು ಈಗ ಕಳೆದ 2 ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದ್ದಿದ್ವಿ. ಆ ಪ್ರಯತ್ನ ಇವತ್ತು ಸಫಲ ಆಗಿದೆ. ಬಹಳ ಖುಷಿಯಾಗಿದೆ. ಸಮಾಜ ಬಾಂಧವರು ಕೈ ಜೋಡಿಸಿದ್ದಕ್ಕೆ ಅವರಿಗೂ ಸಹಿತ ನಾನು ಧನ್ಯವಾದಗಳನ್ನು ಹೇಳಬಯಸ್ತಾ ಇದ್ದೀನಿ. ಬಸವಣ್ಣನವರಿಗೆ ವಿಶ್ವಗುರು ಬಸವಣ್ಣನವರಿಗೆ ಜಯಂತಿಯ ಅಂಗವಾಗಿ ನಾವು ಈ ಒಂದು ರ್ಯಾಲಿಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಯಶಸ್ಸಿಗೆ ಕೈ ಜೋಡಿಸಿದ ಸಮಾಜ ಬಾಂಧವರಿಗೆ ಎಲ್ಲರಿಗೂ ಹಾಗೂ ನಮ್ಮ ಸಮಾಜದವರು ಅಷ್ಟೇ ಅಲ್ಲ, ಎಲ್ಲ ಸಮಾಜದವರು ಇದಕ್ಕೆ ಕೈ ಜೋಡಿಸಿದ್ದಾರೆ. ಅವರಿಗೆ ನಾನು ಋಣಿಯಾಗಿದ್ದೇನೆ. ಈ ಬಸವ ಜಯಂತಿಯ ಉತ್ಸವದ ವತಿಯಿಂದ ನಾನು ಬಸವ ಜಯಂತಿಗೆ ಹಾರ್ದಿಕ ಶುಭಾಶಯಗಳನ್ನು ಎಲ್ಲ ಸಮಾಜದವರಿಗೆ ನಾನು ಹೇಳ ಬಯಸ್ತಾ ಇದ್ದೇನೆ. ಧನ್ಯವಾದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ರ್ಯಾಲಿ ಏನೋ ಒಂದು ಹಮ್ಮಿಕೊಂಡಿದ್ದಾರಲ್ಲ, ಈ ಕಾರ್ಯಕ್ರಮ ಬಹಳ ಒಂದು ಚೆನ್ನಾಗಿ ಇರುವಂಥ ಕಾರ್ಯಕ್ರಮ. ಈಗಿನ ಯುವಕರು ಇವತ್ತೆಲ್ಲ ಬಂದದ್ದು ನೀವೆಲ್ಲ ನೋಡ್ತಾ ಇದ್ದೀರಿ. ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭೆ ಅಧ್ಯಕ್ಷರಾದಂಥ ರತ್ನಕ್ಕ ಬೆಲ್ಲದಿ ಅವರು ಒಂದು 2-3 ತಿಂಗಳುಗಳಿಂದ ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಅವ್ರ ಜೊತೆಗಿದ್ದವರು ಎಲ್ಲರೂ ಕೂಡಿ ಮಾಡಿದ್ದಾರೆ. ನಾವು ಎಲ್ಲ ಕೂಡಿ ಮಾಡಿದ್ದೇವೆ. ಅದಕ್ಕೆ ಇವತ್ತು ಸಕ್ಸಸ್ಫುಲ್ ಆಗಿ ಕಾರ್ಯಕ್ರಮ ನಡೆದಿದೆ. ಆದರೂ ಸಹ ನಾನು ಒಂದು ಎಲ್ಲರಲ್ಲಿ ಕೇಳ್ಕೊಳ್ಳೋದೇನಂತಂದರೆ, ಯುವಕರು ಹೊರಗಡೆ ಬರಬೇಕು, ಇಂಥದ್ರಾಗೆಲ್ಲ ಇಂಥ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ತಮ್ಮ ಮಕ್ಕಳಿಗೆ ತಾವು ಸಹ ವಚನದ ಒಂದು ಅನುಕರಣೆ ಮಾಡಿ ಅದರ ಮೇಲೆ ನಡೆಯುವಂತೆ ಎಲ್ಲರಿಗೂ ಹೇಳ್ತೀನಿ. ಅದು ಅಲ್ಲದೆ ಮೊಬೈಲ್ದ ಚಟಗಳನ್ನು ಟಿವಿಗಳನ್ನು ಬಿಟ್ಟು ಒಂದು ಪ್ರವಚನ ಆಗಲಿ ವಚನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರೆ ವರ್ಷಕ್ಕೊಮ್ಮೆ ಇದು ನಾವು ಮಾಡೋದಕ್ಕಿಂತಲೂ ಪ್ರತಿ ತಿಂಗಳಲ್ಲಿ ಒಂದು 2-3 ಕಾರ್ಯಕ್ರಮಗಳನ್ನು ಮಾಡಿ ಅದಕ್ಕೆಲ್ಲರೂ ನೀವು ಸಹಗೂಡಿಸಬೇಕು, ಕೂಡಬೇಕು, ಬರಬೇಕು ಅಂತ ಹೇಳಿ ಕೇಳ್ಕೊತೀನಿ. ಮತ್ತೊಮ್ಮೆ ಮಗದೊಮ್ಮೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಧನ್ಯವಾದ. ವಿಶ್ವಗುರು ಬಸವಣ್ಣವರಿಗೆ ಜಯ.